ನಮಸ್ತೆ ಫ್ರೆಂಡ್ಸ್, ರಕ್ಷಾ ಸುಚಿರ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ನೋಡಿ, ಇದು ಝರಿ ಥ್ರೆಡ್ಡು ತುಂಬ ತಿನ್ನಿದೆ. ಅದನ್ನು ಯೂಸ್ ಮಾಡಿದ್ರೆ ನಮಗೆ ಎಂಬ್ರಾಯ್ಡ್ರಿ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಇದು ಸ್ವಲ್ಪ ತಿಕ್ಕಿದೆ, ವೈರ್ ಥರನೇ ಇದೆ. ಇದನ್ನು ತಗೊಳ್ಬೇಡಿ ಫ್ರೆಂಡ್ಸ್, ಇದು ತುಂಬ ದಪ್ಪ ಇದೆ. ಇದು ಹಾಕಿದ್ರೆ ನೀಟಾಗಿ ಬರೋದಿಲ್ಲ ಸ್ಟಿಚಸ್ಸು, ಅಲ್ಲೇ ಥ್ರೆಡ್ ಕಟ್ ಆಗ್ತಾನೆ ಇರುತ್ತೆ ಫ್ರೆಂಡ್ಸ್. ಅದಕ್ಕೆ ಇದನ್ನು ಯೂಸ್ ಮಾಡಬೇಡಿ. ಅದು ತೆಳುಗಿದೆ, ಅದನ್ನೇ ಫಸ್ಟ್ ಒಂದು ತೋರಿಸಿದ್ನಲ್ಲ, ಅದನ್ನೇ ಯೂಸ್ ಮಾಡಿ. ಆಮೇಲೆ ಟೆನ್ಷನ್ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್. ಇದಕ್ಕೆ ಥ್ರೆಡ್ದು ಟೆನ್ಷನ್ನು ಝೀರೋಲೇ ಇರಬೇಕು. ಅಕಸ್ಮಾತ್ ಝೀರೋಯಿಂದ ಮಧ್ಯೆ ಒಂಚೂರು ಒನ್ಗೆ ಇಟ್ಕೊಳ್ಬಹುದು, ಆದರೆ ಝೀರೋ ಆದರೆ ಪರ್ಫೆಕ್ಟಾಗಿ ಬರುತ್ತೆ. ಸ್ಟಿಚ್ ಲೆಂತ್ ಒನ್ನಲ್ಲಿ ಇಟ್ಕೊಬೇಕು ಫ್ರೆಂಡ್ಸ್. ಅದಕ್ಕಿಂತ ಕಡಿಮೆ ಇಟ್ಕೊಂಡ್ರೂ ಚೆನ್ನಾಗಿ ಬರುತ್ತೆ. ಇನ್ನೂ ಅಕಸ್ಮಾತ್ ಥ್ರೆಡ್ ಏನಾದ್ರು ಕಟ್ ಆಗುತ್ತೆ ಅಂದರೆ ಒನ್ನಲ್ಲಿ ಇಟ್ಕೊಂಡು ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಆಲ್ರೆಡಿ ಸ್ಟಿಚ್ ಆಗಿದೆ ಈ ಬ್ಲೌಸು. ಅದಕ್ಕೆ ನಾನು ಇದಕ್ಕೆ ಝರಿ ವರ್ಕ್ ಹಾಕ್ತಾಯಿದ್ದೀನಿ ಬ್ಯಾಕ್ ನೆಕ್ಗೆ. ನೋಡಿ, ಅಲ್ಲಿ ಥ್ರೆಡ್ ಇದೆಯಲ್ಲ, ಅದು ಮತ್ತೆ ವಾಪಸ್ ಬಾಬಿನೊಳಗೆ ಹೋಗ್ತಿದ್ದಂಗೆ ನೋಡ್ಕೊಳ್ಬೇಕು. ಅದು ಸ್ವಲ್ಪ ಹಂಗೆ ಭದ್ರವಾಗಿ ಹಿಡ್ಕೊಂಡೆ ಫಸ್ಟು ಸ್ಟಿಚ್ ಮಾಡಬೇಕು. ಆವಾಗ ನೀಟಾಗಿ ಬರುತ್ತೆ, ಥ್ರೆಡ್ಡು ಕಟ್ಟಾಗಲ್ಲ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್, ಈಸಿಯಾಗಿದೆ. ಒಂದು 2-3 ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನೀಟಾಗಿ ಬಂದ್ಬಿಡುತ್ತೆ. ಡಿಸೈನು ಚೆನ್ನಾಗಿ ಬರುತ್ತೆ. ಜಿಗ್ಜಾಗ್ ಮಷಿನ್ ಇರೋರು ಇದನ್ನು ಮಾಡ್ಕೊಳ್ಬಹುದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅಲ್ಲಿ ಚೆನ್ನಾಗಿ ಬರ್ತಾಯಿದೆ, ಎಷ್ಟು ನೀಟಾಗಿ ಬರ್ತಾಯಿದೆ ಫ್ರೆಂಡ್ಸ್. ನಾನು ಆಲ್ರೆಡಿ ಕ್ರೋಶಾ ಕುಚ್ಚು ಮತ್ತು ಕ್ರೋಶಾ ಬರದೇ ಇದ್ದವ್ರಿಗೂ ನೀಡಲ್ಲಿ ಯೂಸ್ ಮಾಡಿಕೊಂಡು ಹೇಗೆ ಕುಚ್ಚು ಹಾಕೋದು ಅನ್ನೋ ವಿಡಿಯೋನು ಮಾಡಿದ್ದೀನಿ ಫ್ರೆಂಡ್ಸ್, ಅದನ್ನು ನೋಡಿ ಫ್ರೆಂಡ್ಸ್. ಆಮೇಲೆ ಫುಟ್ಸ್ಗಳ ಡೆಮೋನೂ ಮಾಡಿದ್ದೀನಿ, ರೋಲ್ಡ್ ಎಮ್ ಫುಟ್ಟು, ಆಮೇಲೆ ಬೀಡಿಂಗ್ ಫುಟ್ಟು, ಅವೆಲ್ಲ ಎಂಬ್ರಾಯ್ಡ್ರಿಗೆ ತುಂಬ ಯೂಸ್ ಆಗುತ್ತೆ. ಅದನ್ನು ಮಾಡಿದ್ದೀನಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಫೈನಲ್ ಲುಕ್ ಹೀಗೆ ಕಾಣಿಸ್ತಾ ಇದೆ. ತುಂಬ ನೀಟಾಗಿ ಬಂದಿದೆ ಝರಿ ಥ್ರೆಡ್ಡು. ಒಂದ್ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಟೆನ್ಷನ್ ಝೀರೋ ಇಟ್ಕೊಂಡು ಲೆಂತ್ 1 ಇಟ್ಕೊಂಡು ನೀಟಾಗಿ ಬರುತ್ತೆ. ಸ್ಕಿಪ್ ಮಾಡಬೇಡಿ ಫ್ರೆಂಡ್ಸ್ ವಿಡಿಯೋನ, ಆಗ ಅರ್ಥ ಆಗಲ್ಲ ನಿಮಗೆ. ನೋಡಿ ಫ್ರೆಂಡ್ಸ್, ಸ್ಲೀವ್ಸ್ಗೂ ಮಾಡಿದ್ದೀನಿ. ನೋಡಿ, ಅಲ್ಲಿ ಬ್ಲೂ ಕಲರ್ ಮತ್ತು ಗ್ರೀನ್ ಕಲರ್ ಕಾಣ್ತಾ ಇದೆಯಲ್ಲ, ಆ ಸ್ಯಾರಿ ಎಲ್ಲ ಬಾಕ್ಸ್ ಟೈಪು ಬ್ಲೂ ಗ್ರೀನ್ ಅದೆಲ್ಲ ಇದೆ. ಅದಕ್ಕೆ ನಾನು ಕಾರ್ಡಿಂಗ್ ಫುಟ್ಟಲ್ಲಿ ಮಾಡಿದ್ದೀನಿ. ಕಾರ್ಡಿಂಗ್ ಫುಟ್ಟು ನಾನು ಮಾಡಿದ್ದೀನಿ ಫ್ರೆಂಡ್ಸ್, ಹೇಗೆ ಯೂಸ್ ಮಾಡೋದು, ಥ್ರೆಡ್ ಹೇಗೆ ಇನ್ಸರ್ಟ್ ಮಾಡೋದು ಅಂತ ಅದನ್ನು ನೋಡಿ ಫ್ರೆಂಡ್ಸ್. ಬೀಡಿಂಗ್ ಫುಟ್ನು ಮಾಡಿದ್ದೀನಿ, ಬೇಕಾದ್ರೆ ಬೀಡ್ಸ್ನೂ ಯೂಸ್ ಮಾಡ್ಕೊಳ್ಬಹುದು ನೀವು. ಇದು ನಾನು ಕಾಟನ್ ಸರಿಯಾಗಿರೋದ್ರಿಂದ ತುಂಬ ಸಿಂಪಲ್ಲಾಗಿ ಮಾಡಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ನಿಮ್ಗೆ ಈ ವಿಡಿಯೋ ಲೈಕ್ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್.